ನಮಸ್ಕಾರ ಎಲ್ರಿಗೂ ಶುಭ ಸಂಜೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಂದಿನ ಕ್ರಿಕೆಟ್ ಸುದ್ದಿಗಳಿಗೆ ಸ್ವಾಗತ. ಮೊದಲನೇದಾಗಿ ನಿನ್ನೆ ವುಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವುಮೆನ್ಸ್ ವರ್ಸಸ್ UP ವಾರಿಯರ್ಸ್ ವುಮೆನ್ಸ್ 7th ಮ್ಯಾಚ್ ನಡೀತು. ಇದು ಸೇಮ್ ಡಾಕ್ಟರ್ DY ಪಾಟೀಲ್ ಸ್ಟೇಡಿಯಂ ನವಿ ಮೊಬೈಲ್ ನಡೀತು. ಇನ್ನು ಡೆಲ್ಲಿ ಕ್ಯಾಪಿಟಲ್ ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ಕೂಡ ಆಪ್ಟ್ ಮಾಡಿದ್ರು. ಇನ್ನು ಫಸ್ಟ್ ಬ್ಯಾಟಿಂಗ್ ಬಂದ UP ವಾರಿಯರ್ಸ್ ಅವರು ಒಂದು ಉತ್ತಮ ಆರಂಭನೆ ಪಡೆದರೂ ಕೂಡ 20 ಓವರ್ಗಳಲ್ಲಿ 8 ವಿಕೆಟ್ ಕಳ್ಕೊಂಡು ಕೇವಲ 154 ರನ್ ಅಷ್ಟೇ ಗಳಿಸುವ ಶಕ್ತರಾದರು ಅಂತ ಹೇಳ್ಬೋದು. ಮೆಗ್ ಲ್ಯಾಗಿಂಗ್ ಕ್ಯಾಪ್ಟನ್ ಅವರು 50 ಹೊಡೆದ್ರು, 54 ರನ್ ಹೊಡೆದ್ರು. ಇನ್ನು ಲೀಚ್ ಫೀಲ್ಡ್ ಅವರು 27, ಹಾಗೆ ಹರ್ಲಿನ್ ಡೇಲ್ ಅವರು 47, ಶ್ವೇತಾ ಶರ್ವಾತ್ ಅವರು 11 ಹೊಡೆದ್ರು. ಬೇರೆ ಯಾರ ಬ್ಯಾಟ್ಸ್ಮನ್ನಿಂದ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ಬರಲಿಲ್ಲ. ಹಾಗೆ ಕೇವಲ ಸಿಂಗಲ್ ಡಿಜಿಟ್ ಸ್ಕೋರ್ಗೆ ಔಟ್ ಆದರು ಅಥವಾ ನಾಟ್ ಔಟ್ ಆಗಲು ಉಳಿದು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ಮಾರಿಜಿನ ಸೌತ್ ಆಫ್ರಿಕಾ ಪ್ಲೇಯರ್ 2 ವಿಕೆಟ್ ತೊಗೊಂಡ್ರು. ಇನ್ನು ಕೊನೆಯದಾಗಿ ಶಫಲಿ ವರ್ಮಾ ಅವರು 4 ಓವರಿಗೆ 16 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಈ ಪ್ರದರ್ಶನಕ್ಕೆ ಮ್ಯಾಚ್ ಕೂಡ ದೊರೆಯಿತು ಅಂತ ಹೇಳ್ಬೋದು. ಇನ್ನು ಚೇಸಿಂಗ್ ಬಂದೆತ್ತಿದ ಡೆಲ್ಲಿ ಕ್ಯಾಪಿಟಲ್ ವುಮೆನ್ಸ್ ಅವರು 20 ಓವರ್ಗಳಲ್ಲಿ 3 ವಿಕೆಟ್ ಕಳ್ಕೊಂಡು 158 ರನ್ ಗಳಿಸಿದ್ರು ಅಂತ ಹೇಳ್ಬೋದು. ಒಂದು ಲಾಸ್ಟ್ ಬಾಲ್ ಥ್ರಿಲ್ಲಿಂಗ್ ಮ್ಯಾಚ್ ಆಗಿತ್ತು. ಇನ್ನು ಶಫಲಿ ವರ್ಮಾ ಅವರು ಬ್ಯಾಟಿಂಗ್ನಲ್ಲೂ ಕೂಡ 32 ಬಾಲಿ 36 ಹೊಡೆದೊಡ್ದು. ಲೇಜಿಲಿ ಅವರು ಸೌತ್ ಆಫ್ರಿಕನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ 44 ಬಾಲಿಗೆ 67 ಒಂದು ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಲೌರಾ ಓವರ್ಆಲ್ಡ್ 24 ಬಾಲಿ 25 ನಾಟ್ ಔಟ್ ಆಗಿದೆ. ಸೌತ್ ಆಫ್ರಿಕನ್ ಬ್ಯಾಟ್ಸ್ಮನ್ ಒಳ್ಳೆ ಆಡಿದ್ರು ಅಂತ ಹೇಳ್ಬೋದು. ಇನ್ನು ಕ್ಯಾಪ್ಟನ್ ಜೇಮಿಯಾ ರೂಡಿಗರ್ಸ್ ಅವರು 14 ಬಾಲಿಗೆ 21 ಹಾಗೆ ಹೊಡೆದು ಔಟ್ ಆದರು. ಹಾಗೆ ಮ್ಯಾರಿಜನ್ ಕಾಪ್ ಅವರು ಸೌತ್ ಆಫ್ರಿಕಾ ಪ್ಲೇಯರ್ 6 ಬಾಲಿಗೆ 5 ರನ್ ಹೊಡೆದ್ರು, ನಾಟ್ ಔಟ್ ಆಗದೆ ಉಳಿದು ಅಂತ ಹೇಳ್ಬೋದು. ಬಾಲಿಂಗಲ್ಲಿ ದೀಪ್ತಿ ಶರ್ಮಾ ಅವರು 3 ಓವರಿಗೆ 26 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡು ಒಂದು ಒಳ್ಳೆಯ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇದೊಂದು ಒಳ್ಳೆಯ ಕುತೂಹಲಕಾರಿ ಪಂದ್ಯ ಆಗಿತ್ತು ಅಂತಲೇ ಹೇಳ್ಬೋದು. ಇದು ಲಾಸ್ಟ್ ಓವರಿಗೆ 6 ಬಾಲಿಗೆ 6 ರನ್ ಬೇಕಿತ್ತು ಅಂತ ಹೇಳ್ಬೋದು. ಫಸ್ಟ್ ಬಾಲಿಗೆ ಕ್ಯಾಪ್ ಅವರು 100 ರನ್ ಹೊಡೆದ್ರು, ಎರಡನೇ ಬಾಲಿಗೆ 4 ಹೊಡೆದ್ರು ಅಂತ ಹೇಳ್ಬೋದು. ಇನ್ನು 4 ಬಾಲಿಗೆ 2 ಬೇಕಿತ್ತು, ಆದರೆ ನೆಕ್ಸ್ಟು 2 ಬಾಲು ಡಾಟ್ ಮಾಡಿದ್ರು ಕಾಪ್ ಅವರು ಅಂತ ಹೇಳ್ಬೋದು. ಕೊನೆಗೆ 2 ಬಾಲಿಗೆ 2 ರನ್ ಬೇಕಿತ್ತು, ಒಂದು ಲೆಗ್ ಬೈ ತೊಗೊಂಡ್ರು, 1 ರನ್ ಬಂತು. ಕೊನೆ ಬಾಲಿಗೆ 1 ಬಂದಾಗ ಸೋಫಿ ಎಲಿಕಟ್ ಅವರು 4 ಹೊಡೆದು ಈ ಮ್ಯಾಚನ್ನು ವಿನ್ ಮಾಡಿಸ್ತಾರೆ ಅಂತ ಹೇಳ್ಬೋದು. ಒಂದು ಕುತೂಹಲಕಾರಿ ಮ್ಯಾಚ್ ಆಗಿತ್ತು ಅಂತಲೇ ಹೇಳ್ಬೋದು. ಇನ್ನು BBLಲ್ಲಿ ಇವತ್ತು ಮೆಲ್ಬರ್ನ್ ರೆನಿಗೇಟ್ಸ್ ವರ್ಸಸ್ ಪರ್ತ್ ಸ್ಕಾಚರ್ಸ್ 36ನೇ ಮ್ಯಾಚ್ ನಡೀತು. ಇದು ಪರ್ತ್ ಸ್ಕಾಚರ್ಸ್ ಅವರು ಮ್ಯಾಚನ್ನು 50 ರನ್ನಿಂದ ವಿನ್ ಆದರು ಅಂತ ಹೇಳ್ಬೋದು. ಈ ಮ್ಯಾಚು ಮೆಲ್ಬರ್ನಲ್ಲಿ ನಡೆದಿತ್ತು. ಹಾಗೆ ಮೆಲ್ಬರ್ನ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ರು. ಇನ್ನು ಫಸ್ಟ್ ಬಂದ ಪರ್ತ್ ಸ್ಕಾಚರ್ಸ್ ಅವರು 20 ಓವರ್ಗಳಲ್ಲಿ 7 ವಿಕೆಟ್ ಕಳ್ಕೊಂಡು 219 ರನ್ ಗಳಿಸಿದ್ರು. ನ್ಯೂಜಿಲ್ಯಾಂಡ್ ಪ್ಲೇಯರ್ RCBಲಿ ಕೂಡ ಇದ್ದರು. 53 ಬಾಲಿಗೆ 101 ರನ್ ಹೊಡೆದು ಒಂದು ಒಳ್ಳೆ 20-20 ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು. ಈ ಪ್ರದರ್ಶನಕ್ಕೆ ಮ್ಯಾಚ್ ಕೂಡ ದೊರೆಯಿತು. ಬೇರೆ ಯಾವುದು ಬ್ಯಾಟ್ಸ್ಮನ್ನಿಂದ 2 ಅಂಕಿ 3 ಅಂಕಿ 2 ಅಂಕಿಯ ಸ್ಕೋರ್ಗಳು ಬಂದು ಅಂತ ಹೇಳ್ಬೋದು. ಎಲ್ಲರೂ ಒಂದು ಒಳ್ಳೆಯ ರೀತಿ ಪ್ರದರ್ಶನ ಕೊಟ್ಟರು ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಸ್ಯಾಮ್ ಎಲಿಯಟ್ ಅವರು 3 ಓವರಿಗೆ 28 ರನ್ ಕೊಟ್ಟು 4 ವಿಕೆಟ್ ಪಡ್ಕೊಂಡು ಒಂದು ಒಳ್ಳೆ ಬಾಲಿಂಗ್ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ಬೋದು. ಚೇಸಿಂಗ್ ಬಂದೆತ್ತಿದ್ದ ಮೆಲ್ಬರ್ನ್ ರೆನಿಗೇಟ್ಸ್ ಅವರು ಕೇವಲ 20 ಓವರ್ಗಳಲ್ಲಿ 169 ರನ್ ಗಳಿಸಿ 7 ವಿಕೆಟ್ ಕಳ್ಕೊಂಡ್ರು. ಇದರಿಂದ ಪರ್ತ್ ಸ್ಕಾಚರ್ಸ್ ಅವರು 50 ರನ್ನಿಂದ ವಿನ್ ಆದರು ಅಂತ ಹೇಳ್ಬೋದು. ಇನ್ನು ಬ್ಯಾಟಿಂಗ್ನಲ್ಲಿ ಟಿಮ್ ಶಿಫರ್ಟ್ ನ್ಯೂಜಿಲ್ಯಾಂಡ್ ಪ್ಲೇಯರ್ 43 ಬಾಲಿಗೆ 66, ಹಾಗೆ ಜೇಕ್ ಫ್ಯಾಸ್ಟರ್ ಮ್ಯಾಕಗ್ರ್ 18 ಬಾಲಿಗೆ 42 ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ರು ಅಂತ ಹೇಳ್ಬೋದು. ಅದು ಬಿಟ್ಟರೆ ಬೇರೆ ಯಾರಿಂದನೂ ಅಷ್ಟೊಂದು ಒಳ್ಳೆ ಪ್ರದರ್ಶನ ಬಂದಿಲ್ಲ ಅಂತ ಹೇಳ್ಬೋದು. ಎಲ್ಲ 1 ಅಂಕಿ ಸ್ಕೋರ್ ಗಳಿಸಿದ್ರು ಮಿಡಲ್ ಆರ್ಡ್ರಲ್ಲಿ. ಇನ್ನು ಕೊನೆಯಲ್ಲಿ ಬಾಲಂಗುಚಿಗಳು ಒಂದು ಡಬಲ್ GT ಸ್ಕೋರ್ ಮಾಡಿದ್ರು, ಚೇಸಿಂಗ್ನ ಬೆನ್ನತ್ತಲು ವಿಫಲ ಆದರು ಅಂತ ಹೇಳ್ಬೋದು. ಬಾಲಿಂಗ್ನಲ್ಲಿ ಮಾಯಿ ಬ್ರ್ಯಾಡ್ಮನ್ ಅವರು 2 ವಿಕೆಟ್, ಹಾಗೆ ಕೂಪರ್ ಕೋನ್ಲಿ ಅವರು 2 ವಿಕೆಟ್ ಪಡ್ಕೊಂಡ್ರು ಅಂತ ಹೇಳ್ಬೋದು. ಇನ್ನು ನಿನ್ನೆ ಸೌತ್ ಆಫ್ರಿಕಾ T20ಲಿ 24ನೇ ಮ್ಯಾಚ್ ಇತ್ತು. ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ವರ್ಸಸ್ ಜೋಬರ್ಗ್ ಸೂಪರ್ ಕಿಂಗ್ಸ್ ಮ್ಯಾಚ್ ಇತ್ತು. ಇದು ಜಿಬೆರ್ಗಾ ಸ್ಟೇಡಿಯಮಲ್ಲಿತ್ತು. ಜೋಬರ್ಗ್ ಸೂಪರ್ ಕಿಂಗ್ಸ್ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದ್ರು. ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಅವರು 20 ಓವರ್ಗಳಲ್ಲಿ 178 ರನ್ ಹೊಡಿತಾರೆ, 5 ವಿಕೆಟ್ ಕಳ್ಕೊಂಡು ಒಂದು ಒಳ್ಳೆ ಸ್ಕೋರ್ನೇ ಮಾಡ್ತಾರೆ ಅಂತ ಹೇಳ್ಬೋದು. ಕ್ವಿಂಟನ್ ಡಿಕಾಕ್ ಅವರು ವಿಕೆಟ್ ಕೀಪರ್ 54 ಹೊಡಿತಾರೆ. ಹಾಗೆ ಜೇಮ್ಸ್ ಕೋಲೆ ಅವರು 34 ಬಾಲಿಗೆ 61 ರನ್ ಹೊಡಿತಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಕೊಡ್ತಾರೆ ಇಲ್ಲಿ ಜೇಮ್ಸ್ ಕೋಲೆ ಅವರು. ಒಂದು ಬ್ಯಾಟಿಂಗ್ ಪ್ರದರ್ಶನ ಬಾಲಿಂಗ್ ಪ್ರದರ್ಶನಕ್ಕೆ ಅವ್ರಿಗೆ ಮ್ಯಾಚ್ ಕೂಡ ದೊರೆಯುತ್ತೆ. ಇನ್ನು ಬಾಲಿಂಗ್ನಲ್ಲಿ ಡೆವನ್ ಫೆರೇರ್ ಅವರು 2 ವಿಕೆಟ್ ಪಡ್ಕೊಂಡಿದ್ರು. ಇನ್ನು ಚೇಸಿಂಗ್ ಬಂದಿದ್ದ ಜೋಬರ್ಗ್ ಸೂಪರ್ ಕಿಂಗ್ಸ್ ಅವರು 18.1 ಓವರ್ಗಳಲ್ಲಿ ಕೇವಲ 117 ರನ್ನಿಗೆ ಆಲ್ಔಟ್ ಆಗ್ತಾರೆ. ಇದರಿಂದ ಸನ್ರೈಸರ್ಸ್ ಈಸ್ಟರ್ನ್ ಕೇಪ್ ಅವರು 61 ರನ್ಗಳೆಲ್ಲ ಬಿಗ್ ಮಾರ್ಜಿನಲ್ಲಿ ಪಂದ್ಯವನ್ನು ಗೆಲ್ತಾರೆ ಅಂತ ಹೇಳ್ಬೋದು. ಇನ್ನು ಓಪನರ್ ಜಿಮ್ ಇವ್ನ್ಸ್ 30 ರನ್ ಬಿಟ್ಟರೆ ಬೇರೆ ಯಾರಿಂದ ಅಷ್ಟೊಂದು ಉತ್ತಮವಾದ ಬ್ಯಾಟಿಂಗ್ನಲ್ಲಿ ಕಾಣಿಕೆ ಬಂದಿಲ್ಲ ಅಂತ ಹೇಳ್ಬೋದು. ಇನ್ನು ಬಾಲಿಂಗ್ನಲ್ಲಿ ಮಾರ್ಕಸ್ ಜಾನ್ಸನ್ 2 ವಿಕೆಟ್ಸು, ಮುಸಿಯನ್ ಮುತ್ತುಸ್ವಾಮಿ 2 ವಿಕೆಟ್ ತೊಗೊತಾರೆ. ಹಾಗೆ ಬ್ಯಾಟಿಂಗ್ನಲ್ಲಿ 61 ಹೊಡೆದಿದ್ದ ಜೇಮ್ಸ್ ಕೋಲ್ಸ್ ಅವರು ಬಾಲಿಂಗ್ನಲ್ಲೂ ಕೂಡ 4 ಓವರಿಗೆ 34 ರನ್ ಕೊಟ್ಟು 2 ವಿಕೆಟ್ ಪಡ್ಕೊಂಡು ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗ್ತಾರೆ. ಇನ್ನು ಸೂಪರ್ ಸ್ಮ್ಯಾಶ್ನಲ್ಲಿ ಇವತ್ತು 20ನೇ ಮ್ಯಾಚ್ ಇತ್ತು. ಒಟಾಂಗೋ ವರ್ಸಸ್ ವೆಲ್ಲಿಂಗ್ಟನ್ ಮ್ಯಾಚ್ ಇತ್ತು. ಇದು ಡುನೆಂಡಿನ್ ಗ್ರೌಂಡಲ್ಲಿ ನಡೀತು. ಹಾಗೆ ಒಟಾಂಗೋ ಅವರು ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಕೂಡ ಆಯ್ಕೆ ಮಾಡ್ಕೊಂಡಿದ್ರು.
ಇನ್ನು ಬ್ಯಾಟಿಂಗ್ ಫಸ್ಟ್ ಬಂದ ವೆಲ್ಲಿಂಗ್ಟನ್ ಅವರು 16 ಓವರ್ಗಳಲ್ಲಿ 132 ರನ್ ಅಷ್ಟೇ ಗಳಿಸ್ತಾರೆ, 7 ವಿಕೆಟ್ ಕಳ್ಕೊಂಡು ಅಂತ ಹೇಳ್ಬೋದು. ಟಾಮ್ ಬಂಡಲ್ ಕ್ಯಾಪ್ಟನ್ 47, ಇವರ ಹೇಟ್ ಸ್ಕೋರ್ ಆಗ್ತಾರೆ ಅಂತ ಹೇಳ್ಬೋದು. ಬೇರೆಯವರಿಂದ ಅಷ್ಟೊಂದು ಪ್ರದರ್ಶನ ಬಂದಿಲ್ಲ. ಇನ್ನು ಬಾಲಿಂಗ್ನಲ್ಲಿ ಬೆನ್ ಲುಕರ್ಸ್ ಅವರು 2 ವಿಕೆಟ್ ಪಡ್ಕೊಂಡಿರ್ತಾರೆ. 4 ಓವರ್ ಬಾಲಿಂಗ್ ಮಾಡಿ 24 ರನ್ ಕೊಟ್ಟು ಅದರಲ್ಲಿ ಒಂದು ಮೇಡನ್ ಕೂಡ ಮಾಡಿರ್ತಾರೆ. ಇನ್ನು ಒಟಂಗ್ ಅವರು ಚೇಜಿಂಗ್ ಬಂದಿರ್ತೀವಿ 15.4 ಓವರ್ಗಳಲ್ಲಿ 5 ವಿಕೆಟ್ ಕಳ್ಕೊಂಡು 136 ರನ್ ಹೊಡಿತಾರೆ. ಇನ್ನು ಜಾಕಬ್ ಕಮಿನ್ಸ್ ಅವರು ಓಪನರ್ 33 ಬಾಲ್ಗಳಲ್ಲಿ 45 ರನ್ ಹೊಡಿತಾರೆ. ಈ ಪ್ರದರ್ಶನಕ್ಕೆ ಅವರಿಗೆ ಮ್ಯಾಚ್ ಕೂಡ ದೊರೆಯುತ್ತೆ ಅಂತ ಹೇಳ್ಬೋದು. ಹಾಗೆ ಇನ್ನು ಬೇರೆ ಎಲ್ಲರೂ ಒಂದು 11-20 ಈ ರೀತಿ ಸ್ಕೋರ್ ಮಾಡಿ ಒಂದು ಗೆಲುವಿನಲ್ಲಿ ಕಾಣಿಕೆ ಕೊಡ್ತಾರೆ ಅಂತ ಹೇಳ್ಬೋದು. ಜೇಮ್ಸ್ ಹಾರ್ಸ್ಟನ್ ಅವರು 3 ವಿಕೆಟ್ ಪಡ್ಕೊತಾರೆ, ಆದರೆ ಅದು ಗೆಲುವಿಗೆ ಸಾಕಾರ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಇವತ್ತಿಂದ ಅಂಡರ್-19 50 ಓವರ್ ವರ್ಲ್ಡ್ ಕಪ್ ಶುರು ಆಗಿದೆ. ಇಂಡಿಯಾದ ಮ್ಯಾಚ್ ಇತ್ತು, ಫಸ್ಟ್ ಮ್ಯಾಚು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ವರ್ಸಸ್ ಇಂಡಿಯಾ ಅಂಡರ್-19. ಇದು ಜಿಂಬಾಬ್ವೆಯಲ್ಲಿ ನಡೀತಾ ಇದೆ. ಹಾಗೆ ಇಂಡಿಯಾ ಅಂಡರ್-19 ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ಕೂಡ ತಗೊಂಡ್ರು. ಫಸ್ಟ್ ಬ್ಯಾಟಿಂಗ್ ಬಂದ ಯುನೈಟೆಡ್ ನೇಷನ್ಸ್ ಅವರು ಕೇವಲ 35.2 ಓವರ್ಗಳಲ್ಲಿ 107 ರನ್ನಿಗೆ ಆಲ್ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಯುನೈಟೆಡ್ ಸ್ಟೇಟ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸ್ ಇಂಡಿಯನ್ಸ್ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಹೆನಿಲ್ ಪಾಟೀಲ್ ಅವರು 7 ಓವರ್ಗಳಲ್ಲಿ 1 ಮೇಡನ್ ಮಾಡಿ 16 ರನ್ ಕೊಟ್ಟು 5 ವಿಕೆಟ್ ತೊಗೊತಾರೆ. ಈ ಪ್ರದರ್ಶನಕ್ಕೆ ಅವರಿಗೆ ಮ್ಯಾಚ್ ಕೂಡ ದೊರೆಯುತ್ತೆ. ಇನ್ನು ಚೇಸಿಂಗ್ ಬಂದಿದ್ದ ಇಂಡಿಯಾ ಅವರು 17.2 ಓವರ್ಗಳಲ್ಲಿ 99 ರನ್ ಗಳಿಸಿ 4 ವಿಕೆಟ್ ಕಳ್ಕೊಂಡು ಈ ಮ್ಯಾಚನ್ನು ವಿನ್ ಆಗ್ತಾರೆ. ಮಳೆ ಬಂದ ಕಾರಣ 37 ಓವರ್ಗೆ ಟಾರ್ಗೆಟ್ 96 ಕೊಟ್ಟಿರುತ್ತೆ ಅಂತ ಹೇಳ್ಬೋದು. ಈಗ ಚೇಸಿಂಗ್ ಬಂದಂತಲೂ ಇಂಡಿಯಾ ಕೂಡ ಸ್ವಲ್ಪ ಹಣಗಾಡ್ತು ಅಂತ ಹೇಳ್ಬೋದು. ಯಾಕಂದರೆ ಆಯುಷ್ ಮಾತ್ರೆ ಅವರು 19 ರನ್ನಿಗೆ ಔಟ್ ಆಗ್ತಾರೆ, ಸೂರ್ಯವಂಶಿ ಅವರು ಕೇವಲ 2 ರನ್ನಿಗೆ ಔಟ್ ಆಗ್ತಾರೆ. ತುಂಬ ವಿಕೆಟ್ ಕಳ್ಕೊಳ್ತಾರೆ. ಕೊನೆಯದಾಗಿ ಕುಂದು ಅವರು ನಾಟ್ ಔಟ್ ಆಗದೆ 42, ಹಾಗೆ ಚೌಹಾನ್ ಅವರು ನಾಟ್ ಔಟ್ ಆಗದೆ 10 ರನ್ ಗಳಿಸಿ ಈ ಪಂದ್ಯವನ್ನು ಗೆಲ್ಲಲು ಇಂಡಿಯಾಕ್ಕೆ ಸಹಾಯ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಜಿಂಬಾಬ್ವೆ ಅಂಡರ್-19 ವರ್ಸಸ್ ಸ್ಕಾಟ್ಲೆಂಡ್ ಅಂಡರ್-19 ಮ್ಯಾಚ್ ಇತ್ತು. ಇದು ವಿತೌಟ್ ಟಾಸ್ ಕ್ಯಾನ್ಸಲ್ ಆಯಿತು ಮಳೆ ಬಂದ ಕಾರಣ. ಹಾಗೆ ವೆಸ್ಟ್ ಇಂಡೀಸ್ ವರ್ಸಸ್ ತಾಂಜಾನಿಯಾ ಅಂಡರ್-19 ಮ್ಯಾಚ್ ಇತ್ತು. ಇದು ವೆಸ್ಟ್ ಇಂಡೀಸ್ ಅಂಡರ್-19 ಅವರು 5 ವಿಕೆಟ್ಗಳಿಂದ ಈ ಮ್ಯಾಚನ್ನು ಗೆದ್ದರು ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಕ್ರಿಕೆಟ್ ಸುದ್ದಿಯಾಗಿತ್ತು. ಧನ್ಯವಾದಗಳು.